ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಕ್ರೇಜ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಬಿಗ್ ಬಾಸ್ 12ರ ಒಂದಷ್ಟು ಕಂಟೆಸ್ಟೆಂಟ್ಗಳು ಅಂತ ಬಂದಾಗ ತಟ್ಟನೆ ನಮಗೆ ನೆನಪಾಗುವಂಥದ್ದು ಫ್ರೆಂಡ್ಶಿಪ್. ಗಿಲ್ಲಿ ಆಗಿರ್ಬೋದು ಅಥವಾ ರಘು ಆಗಿರ್ಬೋದು, ಜೊತೆಗೆ ರಕ್ಷಿತಾ, ಈ ಮೂವರ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದರೆ ಇದೀಗ ರಘು ಹಾಗೆ ಗಿಲ್ಲಿ ನಡುವೆ ಮನಸ್ತಾಪ ಆಗಿದೆ. ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಗಿಲ್ಲಿನ ಮ್ಯೂಟೆಂಟ್ ರಘು ಅನ್ಫಾಲೋ ಮಾಡಿದ್ದಾರೆ. ಅಷ್ಟಕ್ಕೂ ಕಾರಣ ಏನು, ಇಬ್ಬರ ನಡುವೆ ಏನಾಯ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಹಿಂದಿನ ಎಲ್ಲಾ ಬಿಗ್ ಬಾಸ್ ಸೀಸನ್ 12 ಅಥವಾ ಸೀಸನ್ಗಳನ್ನ ನೋಡೋದಾದ್ರೆ 12ನೇ ಸೀಸನ್ ಸೂಪರ್ ಹಿಟ್ ಆಗಿತ್ತು. ಕಲರ್ಸ್ ಕನ್ನಡ ವಾಹಿನಿಗೆ ಭರ್ಜರಿ TRP ಕೂಡ ಸಿಗಿತ್ತು. ಸ್ಪರ್ಧಿಗಳನ್ನ ಗೆಲ್ಲಿಸೋದಕ್ಕೆ ವೀಕ್ಷಕರಿಂದ ಭರ್ಜರಿ ವೋಟ್ ಕೂಡ ನಡೆಸಲಾಗಿತ್ತು. ಸ್ನೇಹಿತರೆ, ಗಿಲ್ಲಿ ಹವಾ ಬಗ್ಗೆ ಬಿಡಿ, ಹೇಳಬೇಕು ಅಂತಾನೆ ಇಲ್ಲ. ಫಿನಾಲೆ ನಡೆದು ತಿಂಗಳು ಕಳೆದ್ರೂ ಕೂಡ ಸೆಲೆಬ್ರೇಷನ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಮಂಡ್ಯ ಹೈದ ಎಲ್ಲೇ ಹೋದ್ರೂ ಕೂಡ ಅಭಿಮಾನಿಗಳ ಜಾತ್ರೆ. ಗಿಲ್ಲಿ ಮಾತ್ರ ಅಲ್ಲ, ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಅಥವಾ ಕಾವ್ಯ, ರಘು ಆಗಿರ್ಬೋದು, ಸ್ಪಂದನ, ಸೂರಜ್, ಧ್ರುವಂತ್, ಹೀಗೆ ಎಲ್ರಿಗೂ ಕೂಡ ವೀಕ್ಷಕರ ಪ್ರೀತಿ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಪೇಜ್ಗಳ ಸದ್ದು ನಾವು ನೋಡಬಹುದು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೆ ಮ್ಯೂಟೆಂಟ್ ರಘು ನಡುವೆ ಒಳ್ಳೆ ಸ್ನೇಹ ಇತ್ತು. ಕೆಲವೊಮ್ಮೆ ಕಿತ್ತಾಡಿದ್ದು ಇದೆ. ಗಿಲ್ಲಿ ಮೇಲೆ ರಘು ಆಗಾಗ ಮುನಿಸ್ಕೊಳ್ತಾ ಇದ್ರು. ದೊಡ್ಡ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಎಲ್ಲರ ನಡುವೆ ಸ್ನೇಹ ಕಂಟಿನ್ಯೂ ಆಗಿತ್ತು. ಗಿಲ್ಲಿ, ರಕ್ಷಿತಾ, ರಘು ನಡುವೆ ಕೂಡ ಆತ್ಮೀಯ ಒಡನಾಟ ಕೂಡ ಇತ್ತು. ಸ್ನೇಹಿತರೆ, ಇತ್ತೀಚೆಗೆ ಗಿಲ್ಲಿ ಹಾಗೂ ರಘು ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಊಹಾಪೋಹ ಶುರುವಾಗಿದೆ. ಇದೆಲ್ಲದರ ನಡುವೆ ಗಿಲ್ಲಿ ನಟನನ್ನ ರಘು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿರುವಂಥದ್ದು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಶುರುವಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ರಘು ಅಕೌಂಟನ್ನು ಗಿಲ್ಲಿ ಫಾಲೋ ಮಾಡ್ತಿಲ್ಲ, ಆದರೆ ರಘು ಮಾತ್ರ ಗಿಲ್ಲಿ ಅಕೌಂಟ್ ಫಾಲೋ ಮಾಡ್ತಾ ಇದ್ರು. ಇದೀಗ ದಿಢೀರನ್ನೇ ಅನ್ಫಾಲೋ ಮಾಡಿರೋದು ಗಿಲ್ಲಿ ಅಭಿಮಾನಿಗಳಿಗೆ ಒಂದು ಬೇಸರವನ್ನ ತರಿಸಿದೆ. ಸ್ನೇಹಿತರೆ, ರಘು ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ರಘು ಈ ರೀತಿ ಮಾಡಿದ್ರ, ಅದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಭಿನ್ನಾಭಿಪ್ರಾಯ ಮೂಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಪರೋಕ್ಷವಾಗಿ ಕೆಲವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ರಘು ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರು ಅದರ ಒಂದು ಕಮೆಂಟ್, ಅಂದ್ರೆ ಗಿಲ್ಲಿ ಫೋಟೋಗಾಗಿರ್ಬೋದು, ರಘು ಫೋಟೋಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಗಿಲ್ಲಿ ಹಾಗೂ ರಘು ನಡುವೆ ಎಲ್ಲವೂ ಸರಿ ಇಲ್ವಾ ಅಂತ ನೀವು ಕೇಳಿದ್ರೆ ಅದು ಊಹಾಪೋಹ. ಸ್ನೇಹಿತರೆ, ಗಿಲ್ಲಿ ಜನಪ್ರಿಯತೆಯನ್ನ ರಘು ಹಾಗೆ ರಕ್ಷಿತಾ ಬಳಸ್ಕೊಳ್ತಾ ಇದ್ದಾರೆ. ನಿಜವಾಗಿಯೂ ಅವರಿಬ್ರು ಗಿಲ್ಲಿಗೆ ಕ್ಲೋಸ್ ಆಗಿಲ್ಲ ಅನ್ನುವಂತ ವದಂತಿ ಬಹಳ ಹಿಂದೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು. ಗಿಲ್ಲಿ ನಟನನ್ನ ಅವರಿಬ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿಲ್ಲ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಅಂದ್ರೆ ರಕ್ಷಿತಾ ಆಗಿರ್ಬೋದು, ರಘು ಆಗಿರ್ಬೋದು ಫಾಲೋ ಮಾಡ್ತಿಲ್ಲ ಅಂತ. ಬಳಿಕ ಇಲ್ಲ, ಇದೆಲ್ಲ ಸುಳ್ಳು, ಇಬ್ರು ಕೂಡ ಗಿಲ್ಲಿ ಇನ್ಸ್ಟಾ ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಆದ್ರೆ ಗಿಲ್ಲಿ ಫಾಲೋ ಬ್ಯಾಕ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಗಿಲ್ಲಿಗೆ ಅಹಂಕಾರ ಇದೆ ಅನ್ನುವಂಥದ್ದು ಒಂದಷ್ಟು ಜನ, ಅಂದ್ರೆ ವಿನ್ನರ್ ಆದ ತಕ್ಷಣ ಗಿಲ್ಲಿ ಬದಲಾದ್ರು ಅನ್ನುವಂಥ ಒಂದಷ್ಟು ಕಮೆಂಟ್ಗಳು ಬರೋದಕ್ಕೂ ಕೂಡ ಶುರುವಾಗಿತ್ತು. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೆ ರಕ್ಷಿತಾ ಜೊತೆ ರಘು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡಿದ್ರು. ಅದನ್ನೆಲ್ಲ ನೋಡಿ ಎಲ್ಲ ಊಹಾಪೋಹಗಳಿಗೆ ಒಂದು ರೀತಿಯಾಗಿ ಫುಲ್ ಸ್ಟಾಪ್ ಇಟ್ಟಿದ್ರು. ಆದ್ರೆ ಈಗ ರಘು ಯಾಕೆ ಇನ್ಸ್ಟಾಗ್ರಾಮ್ ನಲ್ಲಿ ಗಿಲ್ಲಿ ನಟನನ್ನ ಫಾಲೋ ಮಾಡ್ತಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿದ್ರು ಗಿಲ್ಲಿ ಮರಳಿ ನನ್ನ ಫಾಲೋ ಮಾಡ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ರಘುಗೆ ಬೇಸರ ಆಗಿರಬಹುದು ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಗೆಸ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮನ್ನ ಫಾಲೋ ಮಾಡ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ಗಿಲ್ಲಿ ನಟನನ್ನ ಅನ್ಫಾಲೋ ಮಾಡಿಲ್ಲ, ಇದಕ್ಕೆ ಬೇರೆ ಏನೋ ಕಾರಣ ಇರಬಹುದು ಅನ್ನುವಂಥದ್ದು ಕೆಲವರ ವಾದ. ಸ್ನೇಹಿತರೆ, ಒಟ್ಟಾರೆ ರಘು, ಗಿಲ್ಲಿ, ರಕ್ಷಿತಾ ಮೂವರ ಸ್ನೇಹ ಮುರಿದು ಬಿತ್ತು ಅಂತ ಕೆಲವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ, ನೀವು ಒಟ್ಟಾಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ದೊಡ್ಡ ಮನೆ ಹಬ್ಬದಲ್ಲಿ ರಕ್ಷಿತಾ ಕಣ್ಣೀರನ್ನ ಕೂಡ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಬ್ಬರ ಸ್ನೇಹ, ನಮ್ಮ ಮೂವರ ಸ್ನೇಹ ಹಾಳಾಗಬಾರ್ದು, ಜೊತೆಯಲ್ಲಿರಿ ಅನ್ನುವಂಥದ್ದನ್ನ ತುಂಬಾ ಜನ ಕೇಳ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ರಕ್ಷಿತಾಗ್ ಬೇಸರ ಆಗಿದ್ದು ಕೂಡ ನೀವು ನೋಡ್ಬೋದು. ಅಂದ್ರೆ ಇಷ್ಟು ತಿಂಗಳ ಕಾಲ ಎಲ್ಲೋ ಅಂದ್ರೆ ಮುಂಚೆ ಇದ್ದಂಗೆ ನಾವಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ರು. ಅದಾದ್ಮೇಲೆ ಮೂವರು ಬಂದು, ಅಂದ್ರೆ ರಘು, ಗಿಲ್ಲಿ ಬಂದು ತಪ್ಕೊಳ್ತಾರೆ. ಸೊ ಅದಾದ್ಮೇಲೆ
ಅಂದರೆ ಗಿಲ್ಲಿ ನಟ ಬ್ಯುಸಿ ಇರೋ ಕಾರಣ ಎಲ್ಲೋ ಒಂದು ಕಡೆ ಮೇ ಬಿ ಇವರಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ರಘು ಹಾಗೆ ರಕ್ಷಿತಾ ಇಬ್ಬರೂ ಕೂಡ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದಾರೆ. ಅವರಿಬ್ಬರೂ ಕೂಡ ಜೊತೆಗೆ ಇರ್ತಾರೆ, ಬ್ಯುಸಿ ಆಗಿರ್ತಾರೆ. ಆದರೆ ಇನ್ನೊಂದು ಸ್ನೇಹ ಅಂತ ಬಂದಾಗ, ಗಿಲ್ಲಿ ಅಂತ ಬಂದಾಗ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ಗಿಲ್ಲಿ ನಟ ಕೇವಲ ಪ್ರಚಾರ, ಸನ್ಮಾನ ಇದರಲ್ಲೇ ಬ್ಯುಸಿ ಆಗಿರೋದ್ರಿಂದ ನಮಗೆ ಟೈಮ್ ಕೊಡ್ತಿಲ್ಲ ಅನ್ನುವಂಥ ಒಂದಷ್ಟು ಜಗಳಗಳಾಗಿರ್ಬೋದು, ಮನಸ್ತಾಪಗಳು ಬಂದಿರಬಹುದು ಸ್ನೇಹಿತರೆ. ಸೊ ಇಲ್ಲಿ ರಘು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಗಿಲ್ಲಿ ಕೂಡ ಒಬ್ಬರಾಗಿದ್ರು. ಇದೀಗ ಇದಕ್ಕಿದ್ದ ಹಾಗೆ ಗಿಲ್ಲಿ ನಟನನ್ನ ಅನ್ಫಾಲೋ ಮಾಡಿದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಇದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದಲ್ವಾ. ಯಾಕೆ ರಘು ಇದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಗಿಲ್ಲಿ ನಟನನ್ನ ಫಾಲೋ ಮಾಡ್ತಿಲ್ಲ ಅನ್ನುವಂಥದ್ದು ಫ್ಯಾನ್ಸ್ಗೆ ಬೇಸರ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಸುಂದರ ಗೆಳೆತನದಲ್ಲಿ ಬಿರುಕು ಮೂಡಿದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಾಗ್ತಾ ಇದೆ. ಬಟ್ ಇದಕ್ಕೆ ಅವರು ಕ್ಲಾರಿಟಿ ಕೊಡಬೇಕು ಅಂತಂದ್ರೆ ಅವರಿಬ್ಬರೇ ಕ್ಲಾರಿಟಿಯನ್ನ ಕೊಡಬೇಕು. ಗಿಲ್ಲಿ ನಟ ಆಗಿರ್ಬೋದು ಅಥವಾ ರಘು ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ನಟ ಆಗಿರ್ಬೋದು, ರಘು, ರಕ್ಷಿತಾ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ ಅನ್ಸುತ್ತಾ? ಮನಸ್ತಾಪ ಆಗಿದೆ ಅಂತ ಅನ್ಸುತ್ತಾ? ಅಥವಾ ಇವರ ಗೆಳೆತನ ಹೇಗಿತ್ತು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.